ಹಲೋ ಬೆಸ್ಟೀಸ್, ಇವತ್ತಿನ ನಮ್ಮ ಶಾರ್ಟ್ ರೆಸಿಪಿ ಶುಂಠಿ ಚಟ್ನಿ. ಬಾಯೆಲ್ಲ ಇಸಾದಾಗ, ಜ್ವರ, ಶೀತ, ಹುಳಿ ಖಾರ ತಿನ್ನಬೇಕು ಅನಿಸಿದರೆ ಚಳಿಗಾಲಕ್ಕೆ, ಮಳೆಗಾಲಕ್ಕೆ ತುಂಬ ಸೆಟ್ ಆಗುವಂಥದ್ದು ಈ ಶುಂಠಿ ಚಟ್ನಿ. ಅರ್ಧ ಕಪ್ ಶುಂಠಿ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿಟ್ಕೊಂಡು ಉದ್ದಕ್ಕೆ ಹೆಚ್ಚಿಟ್ಟಿರೋದು. ಈ ಥರ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿಟ್ಕೋಬೇಕು. ದಪ್ಪ ಇದ್ದರೆ ಕಹಿ ಬರುತ್ತೆ, ಸೊ ತಿನ್ನಾಗಿ ಕಟ್ ಮಾಡ್ಕೊಳ್ಳಿ. ಒಂದು ಸಣ್ಣ ಫ್ರೈ ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಹೆಚ್ಚಿಟ್ಕೊಂಡಿರೋ ಶುಂಠಿ ಹಾಕಬೇಕು. ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಹೋಗಿ. ಕಡಾಯಿಗಿಂತ ಪ್ಯಾನ್ ಇದ್ದರೆ ಒಂದೇ ಸತಿ ಎಲ್ಲ ಈಕ್ವಲ್ ಆಗಿ ಫ್ರೈ ಆಗುತ್ತೆ. ಲೋ ಫ್ಲೇಮ್ನಲ್ಲಿ 2 ಇಂದ 4 ನಿಮಿಷ ಆದ ನಂತರ ಒಳ್ಳೆ ಸ್ಮೆಲ್ ಬರುತ್ತೆ. ಎಲ್ಲ ಲೈಟ್ ಗೋಲ್ಡನ್ ಕಲರ್ ಬಂದ ಮೇಲೆ ರೆಡಿಯಾಗಿರುತ್ತೆ. ತುಂಬ ಓವರ್ ಫ್ರೈ ಮಾಡಬಾರ್ದು. ವಿಡಿಯೋದಲ್ಲಿ ತೋರಿಸಿರೋ ಥರ ಮಾಡಿ. ಒಂದು ಸೈಡ್ ಎಲ್ಲ ಫ್ರೈ ಆದಮೇಲೆ ನೆಕ್ಸ್ಟ್ ಫ್ಲಿಪ್ ಮಾಡಿ ಎರಡನೇ ಸೈಡು ಫ್ರೈ ಆಗೋಕ್ಕೆ. ಫ್ರೈ ಆಗಿರೋ ಶುಂಠಿ ಪೀಸಸ್ನ ಸಪ್ರೇಟ್ ತೆಗ್ದಿಡಿ. ನೆಕ್ಸ್ಟ್ ಅದೇ ಪ್ಯಾನ್ನಲ್ಲೇ ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹಾಗೆ 1 ಸ್ಪೂನ್ ಜೀರಿಗೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿ. 2 ಬೇಗನೆ ಫ್ರೈ ಆಗುತ್ತೆ. ಇದನ್ನು ಸಪ್ರೇಟಲ್ಲಿ ತೆಗ್ದಿಟ್ಕೊಳ್ಳಿ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲಿ ಹುರಿದಿಟ್ಕೊಂಡಿರೋ ಒಣಮೆಣಸಿನ್ಕಾಯಿ, ಜೀರಿಗೆ ಮತ್ತು ಫ್ರೈ ಮಾಡಿ ಇಟ್ಕೊಂಡಿರೋ ಶುಂಠಿ, ಅದರಲ್ಲಿ ರುಚಿಗೆ ತಕ್ಕ ಉಪ್ಪು ಹಾಕಿ 1 ಸ್ಪೂನಷ್ಟು ಹುಣಸೆಹಣ್ಣು ಗುಜ್ಜು ಹಾಕ್ಕೋಬೇಕು. ಹಾಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಮಗೆ ಚಟ್ನಿ ಕನ್ಸಿಸ್ಟೆನ್ಸಿ ಬರೋ ಅಷ್ಟು ನೀರು ಹಾಕಿದರೆ ಸಾಕು. ಸಣ್ಣ ಗ್ಲಾಸ್ 1/4 ಭಾಗ ನೀರು ಹಾಕಿದರೆ ಸಾಕು. ಇದನ್ನೆಲ್ಲ ಗ್ರೈಂಡ್ ಮಾಡಿದರೆ ಅಷ್ಟೇ ನಮ್ಮ ಶುಂಠಿ ಚಟ್ನಿ ರೆಡಿ ಆಗುತ್ತೆ. ಒಂದು ಟೈಟ್ ಕಂಟೈನರಲ್ಲಿ ತೆಗೆದಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ವಾರ ಬರುತ್ತೆ. ಇದು ಪುಲ್ಲಟ್ಟು, ಇಡ್ಲಿ ಮತ್ತು ಪೆಸರಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಉಪ್ಮಾ ಪೆಸರಟ್ಟಿಗೆ ಈ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಹುಳಿ ಮತ್ತು ಖಾರ ಇಷ್ಟಪಡೋರಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಈ ಶುಂಠಿ ಚಟ್ನಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಬಾಯಲ್ಲಿ ಬ್ಲಾಸ್ಟ್